ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ, ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಅವನ ಕೃಪೆಯೆಂದವನು ತನ್ನೆಡೆಗೆ ಜೀವನನು ತಿರುಗಿಸಿಕೊಂಡವನು. ಇರಬೇಕು ದೊಡ್ಡವರ ಗುಂಪಿನಲ್ಲಿ, ದೊಡ್ಡವರ ಗುಂಪಿನಲ್ಲಿ ಅಕ್ಕನಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಬಹುದಿನಗಳು ಕೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ಬಹುದಿನಗಳು ಕೇಳಿದರು ಅರಿಯದ ವಿದ್ಯೆ, ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ದೇವರಿಲ್ಲದ ಜಾಗ ಯಾರು ನೋಡಬಾರದು, ಭೂಮಿ ಇದು. ಅಂತಹ ಭೂಮಿಯಲ್ಲಿ ನಾವಿದ್ದೇವೆ ಅಂತಂದ್ರೆ ನಮ್ಗೆ ಒಂಥರ ನಾಚಿಕೆಕರ ಸಂಗತಿ. ನೋಡಿ, ಮಂಡ್ಯ ಜಿಲ್ಲೆ ಇವತ್ತು ರಾಷ್ಟ್ರ ರಾಜಕಾರಣಲಾಗಿರಬಹುದು, ರಾಜ್ಯ ರಾಜಕಾರಣ ಅವರನ್ನ ಇನ್ವೈಟ್ ಮಾಡಿದ್ದಾರೆ. ಅವರಿಗೆ ಎಷ್ಟು ಮಟ್ಟಿಗೆ ನನ್ನ ಜಿಲ್ಲೆಯ ಜನರ ಮತ ಬೇಕು, ನನ್ನ ರೈತರ ಪರವಾಗಿರ್ತಕ್ಕಂಥ ಮತ ಬೇಕು, ರೈತರ ಪರವಾಗಿ ಧ್ವನಿಸಬೇಕಾದಾಗ ಅವರು ಬೇಕಾಗಿಲ್ಲ ನಮ್ಮ ಸಭೆಗಳಿಗೆ. ಯಾಕೆ ಎದ್ರಿಕೊಂಡು ಬರೋಲ್ಲ ಅದಕ್ಕೆ ಮತ್ತೆ ಎತ್ತಿಗೆ ಬೇಡ ಅನ್ನೋಕಬೇಡಿ. ನಮ್ಮ ಒಗ್ಗಟ್ಟಿಲ್ಲ ಅದಕ್ಕೆ ಈ ವೇದಿಕೆಗಳೇ ಸಾಕ್ಷಿ. ನಮ್ಮಲ್ಲಿ ಒಗ್ಗಟ್ಟಿದ್ರೆ ಅಧಿಕಾರಿಗಳು ಬಂಗಾರಪ್ಪನ ಸರ್ಕಾರವನ್ನ ಬುಡಮೇಲೆ ಮಾಡ್ತಿರೋ ರೈತ ಸಂಘ, ಜಿ ಮಾದೇಗೌಡರು, ಚೌಡಿನವರು, ಅಂಬರೀಷನವರು, ಎಸ್ ಎಂ ಕೃಷ್ಣ ಅವರು, ಎಂ ಎಸ್ ಆತ್ಮನಂದವರು ತಂದೆ ಹೆಸರು ಮರ್ತೋಗದೆ. ಅಂತ ಮಾನ್ ಪುಣ್ಯಾತ್ಮ ನಿಸ್ವಾರ್ಥ ಅಂತ ಪುಣ್ಯ ಭೂಮಿಲಿ ನಾವಿದ್ದೀವಿ ಅಂತಂದ್ರೆ ನಮ್ಗೊಂಥರ ಸಂತೋಷ, ನಮ್ಗೊಂಥರ ಅಂತ ಪುಣ್ಯಾತ್ಮ ಹೆಸರಿಕೆ ಯಾವುದೋ ಜನ್ಮದ ಪುಣ್ಯ ಅಂತಂದ್ರೆ ತಪ್ಪಾಗಲದು. ತಾಲೂಕು ಯಾವುದೂ ಇಲ್ಲ. ರೈತರೇ ಜೀವನಾಡಿ, ರೈತರೇ ಹಸಿರು, ರೈತರೇ ಉಸಿರು ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ಎಷ್ಟು ಜನ ಅಧಿಕಾರಿಗಳ ಕಂಡಿದ್ದೀವಿ, ಎಷ್ಟು ಜನ ಅಧಿಕಾರಿಗಳ ಕಂಡಿದ್ದೀವಿ. ಇವ್ರಿಗೆ ಅಧಿಕಾರಿ, ಇವ್ರಿಗೆ ರೈತರು ಬೇಕಾಗಿಲ್ಲ ರೀ. ಗೆಲುಗಂಟ ಮಾತ್ರ ರೈತರು ಬೇಕು, ಗೆಲುಗಂಟ ಮಾತ್ರ ಕಾರ್ಮಿಕರು ಬೇಕು, ಗೆಲುಗಂಟ ಮಾತ್ರ ಯೋಧರು ಬೇಕು. ಮಧ್ಯೆ ಅವ್ರಿಗೆ ಯಾರು ಬೇಕಾಗಿಲ್ಲ. ಬರ್ತಾರೆ, ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸಿದ್ರೆ ನಮ್ಮದು ತಪ್ಪಿದೆ. ನಾವು ಕೈ ಹೊಡ್ತಾ ಇದ್ದೀವಿ, ಇವ್ರ ಹತ್ರ ಭಿಕ್ಷೆ ಕೊಡ್ತಾರೆ ಅವರು. ದುಡ್ಡು ಕೊಟ್ಟಿದ್ದೀನಿ, ಓಟ್ ಹಾಕಿದ್ದೀನಿ. ಆ ಮಟ್ಟಕ್ಕಾಗದ ಸರ್ಕಾರ ಇವತ್ತು. ಎಲ್ಲಿದೆ ಸರ್ಕಾರ? ಎಲ್ಲಿ ಅಂದ್ರೆ ಸ್ವಾಮಿ ಸರ್ಕಾರ? ಸರ್ಕಾರ ಇಲ್ಲವೇ ಇಲ್ಲ, ಸತ್ತೋಗೋದು. ಅದಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಗುದ್ದಾಡಿ ಕಿತ್ತಾಡಿ ತಮ್ಮ ಬಟ್ಟೆಗಳನ್ನು ಹಾಕಿದವ್ರು ಇವತ್ತು ಜನ.
ತಮ್ಮ ಬಟ್ಟೆಗಳನ್ನು ಕಟ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ರೈತರ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಮಾತಾಡ್ತಾ ಇಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಎಷ್ಟು ಜನ ರೈತರು ಎಷ್ಟು ಜನ ಎಷ್ಟು ಕಷ್ಟಪಟ್ಟರು, ಆ ಚಳಿಲಿ ಆ ಮಳೆಯಲ್ಲಿ ನ್ಯಾಯ ಕೊಟ್ಟರೆ ಅವರು ಬರೀ ಹಾಸ್ವಾಸನೆ ಕೊಟ್ಟರೆ ಹೊರತು ಕೆಲಸ ಮಾಡಿಲ್ಲ. ಫಲವನ್ನು ಬಯಸದೆ ಸೇವೆಯು ಪೂಜೆಯು ಕರ್ಮವೆಯ ಪರ ಸಾಧನವು ತೊಗಲಲ್ಲದ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉದ್ಘಾಟನೆಯ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸಬೇಕು ಹೇಳಿ ಮತ್ತೊಮ್ಮೆ ಕೇಳಿಕೊಳ್ತಿದ್ದೀನಿ. ಚಪ್ಪಾಳೆ ತಟ್ಟು ಮುಖಾಂತರ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ಈ ರೈತರ ಚಪ್ಪಾಳೆ ವಿಧಾನಸೌಧವರೆಗೂ ಕೂಡ ಮುಟ್ಟಬೇಕು. ಯಾರು ರೈತರನ್ನ ಧಿಕ್ಕರಿಸಿ ಆತ್ಮನ ಪತ್ರಿಕೆಗಳಲ್ಲಿ ಹೆಸರಾಯಿಸ್ಕೊಂಡು ಯಾರು ಬಂದಿಲ್ವೋ ಅವರು ಕೂಡ ಈ ಚಪ್ಪಾಳೆ ಮುಟ್ಲಿ. ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘ ಅದರ ಅಧ್ಯಕ್ಷ ಆದಂಥ ಎಮ್ಮಿಗೆಯ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರ ಸಾರಥ್ಯದಲ್ಲಿ ಇವತ್ತು ವಿಶ್ವ ರೈತರ ದಿನಾಚರಣೆಯ ಕಾರ್ಯಕ್ರಮ ಈ ಐತಿಹಾಸಿಕ ಸಿಲೋಜುಡ್ ಪಾರ್ಕ್ನಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ರೈತ ಬಂಧು ಭಗಿನಿಯರೇ, ಇವತ್ತು ವಿಶ್ವ ರೈತರ ದಿನಾಚರಣೆ. ಈ ಜಗತ್ತಿಗೆ ಅನ್ನ ಕೊಡುವ ರೈತನನ್ನ ನೆನಪು ಮಾಡಿಕೊಳ್ಳುವ, ಅಗಲಿದ ರೈತನ ಸ್ಮರಣೆ ಮಾಡಿಕೊಳ್ಳುವ ಕಾರ್ಯದ ಜೊತೆಗೆ ಚಂದ್ರಣ್ಣ ಮತ್ತು ಅವರ ಸ್ನೇಹಿತರು 5 ಜನ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡತಕ್ಕಂಥ ಕೆಲಸವನ್ನು ನಂಬಿಕೊಂಡಿದ್ದಾರೆ. ಒಂದು ಮಂಡ್ಯ ತಾಲೂಕಿನ ರಾಜೇಗೌಡರು ಬಿದರಕಟ್ಟೆಯವರು ಬಸವರಾಜ ಹೋಬಳಿ, ಇನ್ನೊಬ್ರು ಅರಳುಕುಪ್ಪೆಯ ರಾಜು ಅವರು ಪಾಂಡುಪುರ ತಾಲೂಕಿನವರು, ಮತ್ತೊಬ್ಬರು ಶಿವಣ್ಣನವರು ಕುದುರಗುಂಡಿಯವರು ಮದ್ದೂರು ತಾಲೂಕಿನಿಂದ ಬಂದಿದ್ದಾರೆ. ಕುಮಾರಸ್ವಾಮಿಯವರು ಅವರ ಊರು ಚಂದಗಾಲು ಶ್ರೀರಂಗಪಟ್ಟಣ ತಾಲೂಕು, ಮತ್ತೊಬ್ಬರು ಪಾಂಡುಪುರದಿಂದ ಹೆಣ್ಮಗಳು ಸುಧಾರ್ ಅವರು ಕೆನ್ನಾಳು ಗ್ರಾಮದವರು ಆಗಮಿಸಿದ್ದಾರೆ. ಉತ್ತಮ ರಾಸುಗಳಿಗೆ 3 ಬಹುಮಾನಗಳನ್ನು ಘೋಷಣೆ ಮಾಡಿದ್ದಾರೆ. ಮೊದಲನೇ ಬಹುಮಾನಕ್ಕೆ 5,000 ರೂಪಾಯಿಗಳು, ಎರಡನೇ ಬಹುಮಾನಕ್ಕೆ 3,000, ಮೂರನೇ ಬಹುಮಾನಕ್ಕೆ 2,000 ರೂಪಾಯಿಗಳನ್ನು ಘೋಷಣೆ ಮಾಡಿ ಆ ಬಹುಮಾನವನ್ನು ವಿತರಣೆ ಮಾಡತಕ್ಕಂಥ ಕೆಲಸವನ್ನು ಮತ್ತು ಆ ಎತ್ತುಗಳನ್ನ ಸಾಕಣೆ ಮಾಡಿದಂಥವ್ರಿಗೆ ಗೌರವಿಸ್ತಕ್ಕಂಥ ಒಂದು ಶ್ರೇಷ್ಠ ಕೆಲಸವನ್ನು ಇವತ್ತು ನಮ್ಮ ಚಂದ್ರಣ್ಣ ಅವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ದೇಶದಲ್ಲಿ 65% ಭಾಗ ಇದ್ದಾರೆ. ಆದ್ರೆ ಅವರ ಸಂಕಷ್ಟ 7 ತೀರದಷ್ಟು. ಇವತ್ತು ಉತ್ಪತ್ತಿ ಮಾಡಿದ ಎಲ್ಲ ಉತ್ಪನ್ನಗಳಿಗೆ ಯಾರು ಉತ್ಪಾದಕರಿರ್ತಾರೋ ಅವರೇ ಬೆಲೆ ನಿಗದಿ ಮಾಡ್ತಕ್ಕಂಥ ಒಂದು ಪರಂಪರೆ ಪದ್ಧತಿ ಈ ದೇಶದಲ್ಲೂ ಇದೆ, ಈ ಜಗತ್ತಿನಲ್ಲೂ ಇದೆ. ಆದರೆ ರೈತ ಉತ್ಪತ್ತಿ ಮಾಡುವಂತ ಉತ್ಪನ್ನಗಳಿಗೆ ಮಾತ್ರ ಬೆಲೆ ನಿಗದಿ ಮಾಡುವ ಅಧಿಕಾರ ರೈತನಲ್ಲಿ ಇಲ್ಲ. ಇದು ಅತ್ಯಂತ ದೊಡ್ಡ ದುರಂತದ ವಿಚಾರ. ಹಾಗಾಗಿ ರೈತ ಇವತ್ತಿಗೂ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ನಿರಂತರವಾದ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಿರಿಯವರು ಒಂದು ಗಾದೆಯನ್ನು ಕಟ್ಟಿದ್ದಾರೆ, ವ್ಯವಸಾಯ ಅಂದ್ರೆ ನೀ ಸಹಾಯ
ನಿನ್ನ ಅಪ್ಪ ಸಹಾಯ ನಿನ್ನ ಮಗ ಸಹಾಯ ಅಂತ ಕೊಟ್ಟರು ಅಂದ್ರೆ ಇನ್ 3 ತಿಂಗಳು 6 ತಿಂಗಳು ಕಾರ ಓಡಾಡ್ತಾರೆ, ಆಮೇಲೆ ಬಂಗ್ಲೆಯಲ್ಲಿ ವಾಸ ಮಾಡ್ತಾರೆ. ರೈತರ ಮಾತ್ರ ಹಳ್ಳಿಯಲ್ಲೇ ಇರ್ತಾರೆ. ಅವರು ಸಂಕಷ್ಟದ ಬದುಕನ್ನ, ನೋವಿನ ಬದುಕನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಚಂದ್ರಣ್ಣವರು ರೈತನ ಬೆಳೆಗೆ ಒಂದು ವೈಜ್ಞಾನಿಕ ದರವನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಕಾರ್ಖಾನೆ ಜನರಿಗೆ ಒಂದು ಕಣ್ಣಾದ್ರೆ ಮತ್ತೊಂದು ಕಡೆ ಕಾವೇರಿ ನೀರು ಇನ್ನೊಂದು ಕಣ್ಣಾಗಿದೆ. ಈ 2 ಕಣ್ಣುಗಳ ರಕ್ಷಣೆಗಾಗಿ ಇವತ್ತು ಚಂದ್ರಣ್ಣವರು ಈ ವಿಶ್ವ ರೈತರ ದಿನಾಚರಣೆಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ದೀಕ್ಷೆಯನ್ನು ತೊಟ್ಟು ತಮ್ಮೆಲ್ಲರನ್ನ ಆಹ್ವಾನ ಮಾಡಿದ್ದಾರೆ. ಇವೆರಡೂ ಕೆಲಸಗಳು ಹಾಗೇ ಸೇರಬೇಕು. ಮಂಡ್ಯ ಜಿಲ್ಲೆಯ ಜನರ ಬದುಕು ಉಳಿಬೇಕು ಅನ್ನೋದಾದ್ರೆ ಹೊಸ ಸಕ್ಕರೆ ಕಾರ್ಖಾನೆ ಆಗಲೇಬೇಕು. ಮಂಡ್ಯ ಜಿಲ್ಲೆಯ ರೈತರ ವ್ಯವಸಾಯದ ಬದುಕು ಉಳಿಬೇಕು ಅನ್ನೋದಾದ್ರೆ ಕಾವೇರಿ ರಕ್ಷಣೆ, ಅದಕ್ಕಾಗಿ ಮೇಕೆದಾಟು ನಿರ್ಮಾಣ ಆಗಬೇಕು. ಮೇಕೆದಾಟು ನಿರ್ಮಾಣಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಂತ ತಡೆಯಾಜ್ಞೆಯನ್ನು ತೆರವು ಮಾಡಿದೆ. ಉಳಿದಿರ್ತಕ್ಕಂಥದ್ದು ಕಾರ್ಖಾನೆಯ ನಿರ್ಮಾಣ, ಮೇಕೆದಾಟಿನ ನಿರ್ಮಾಣ. ಇವತ್ತು ತಮಿಳುನಾಡಿನಲ್ಲಿ 4-5 ಅಣೆಕಟ್ಟುಗಳನ್ನ ಯಾರನ್ನೂ ಕೇರಳ ನಿರ್ಮಾಣ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ನಿರಂತರವಾಗಿ. ಅವರು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಕೇಳಲ್ಲ, ನೆರೆಯ ರಾಜ್ಯದ ಎನ್ಒಸಿನೂ ಕೇಳಲ್ಲ. ನಿರಂತರವಾಗಿ 4-6 ಅಣೆಕಟ್ಟುಗಳನ್ನ ಕಟ್ತಾ, ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾ ಪ್ರತಿ ವರ್ಷ 1000 ಎಕರೆಗಳನ್ನ ಹೊಸದಾಗಿ ನೀರು ಉಳಿಸ್ತಕ್ಕಂಥ ಒಂದು ಜವಾಬ್ದಾರಿಗೆ ತಮಿಳುನಾಡಿನ ಸರ್ಕಾರಗಳು ಕಟಿಬದ್ಧರಾಗಿದ್ದಾರೆ. ಒಂದು ಕಡೆ ಬೆಂಗಳೂರಿಗೆ ಕುಡಿಯುವ ನೀರು, ಇವತ್ತು ಕಂದಮಾಡಿ ಕಟ್ಟೆಯಿಂದ ನೇರವಾಗಿ ಮತ್ತೆ ನೀರಿಗೆ 5ನೇ ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಈ ಜಿಲ್ಲೆಯ ರೈತರ ಕಥೆ ಏನಾಗಬೇಕು ಸ್ವಾಮಿ? ಅದ್ರ ಬದಲು ಮೇಕೆದಾಟಿನಿಂದ ಕುಡಿಯುವ ನೀರನ್ನು ನೀವು ಬೆಂಗಳೂರಿಗೆ ಕೊಂಡೊಯ್ಯಿರಿ. ತಮಿಳುನಾಡಿಗೆ ಕೊಡಬೇಕಾದಂತ ನೀರನ್ನ ಮೇಕೆದಾಟು 60 TMC ಸಂಗ್ರಹ ಮಾಡಿ ಅಲ್ಲಿಂದ ಹರಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ಕಾವೇರಿ ಜನರಿಗೆ ಉಳ್ಕೊಳ್ತಾರೆ. ಹಾಗಾಗಿ ಮೇಕೆದಾಟು ಮತ್ತು ಈ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನ ಅತ್ಯಂತ ಸಮರ್ಥವಾಗಿ ನಡೆಸಲಿಕ್ಕೆ ರೈತರ ಹಿತವನ್ನ ಕಾಪಾಡುವ ಕಾರಣಕ್ಕಾಗಿ ಹೊಸ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡತಕ್ಕಂಥದ್ದು ಒಂದು ನಿರ್ಣಯ. ಮತ್ತೊಂದು, ಮೇಕೆದಾಟನ್ನ ನಿರ್ಮಾಣ ಮಾಡುವುದರ ಮೂಲಕ ಕಾವೇರಿ ನೀರಿನಿಂದ ಈ ಭಾಗದ ರೈತಾಪಿ ಜನರಿಗೆ ಆಗ್ತಾ ಇರ್ತಕ್ಕಂಥ ನೀರಿನ ಹಾಹಾಕಾರವನ್ನು ತಪ್ಪಿಸಲಿಕ್ಕೆ ಮುಂದಾಗಬೇಕು. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮತ್ತು ಹೊಸ ಮೈಸೂರು ಸಕ್ಕರೆ ಕಾರ್ಖಾನೆಯ ನಿರ್ಮಾಣ ಮಾಡತಕ್ಕಂಥ 2 ನಿರ್ಣಯಗಳನ್ನ ಮಾಡುವುದರ ಮೂಲಕ ಈ ಜಿಲ್ಲೆಯ ಜನರು ಆಗ್ತಕ್ಕಂಥ ನೋವುಗಳನ್ನ ತಪ್ಪಿಸುವಂತ ದಿಶೆಯಲ್ಲಿ ನಾವೆಲ್ಲ ಹೋರಾಟಕ್ಕೆ ನಿಲ್ಲೋಣ. ಈ ಚಂದ್ರಣ್ಣವರ ಈ ಹೋರಾಟಕ್ಕೆ ಮತ್ತು ವಿಶ್ವ ರೈತರ ದಿನ, ಇವತ್ತು ವಿಶ್ವದ ರೈತನನ್ನ ನಾವು ನೆನೆಸ್ಕೊಳ್ಬೇಕಲ್ಲ, ಅವನಿಗೆ ಕೃತಜ್ಞತೆಯನ್ನು ನಮಸ್ಕಾರಗಳನ್ನು ಹೇಳಬೇಕಲ್ಲ. ಯಾಕೆಂದ್ರೆ ಅವನು ನಿರಂತರವಾಗಿ ಉಳುವುದನ್ನು ಬಿಡ್ಲೇ ಇಲ್ಲ, ತಾನು ಕೃಷಿಯನ್ನು ಮಾಡುವುದನ್ನು ಬಿಡ್ಲೇ ಇಲ್ಲ. ಈ ರೈತ ಇಡೀ ಜಗತ್ತಿನ ಜನರಿಗೆ ಅನ್ನ ಕೊಡ್ತಾ ಸಾಕ್ತಾ ಬಂದಿದ್ದಾನೆ. ಅಂತ ರೈತನ ನೆನಪು ಮಾಡಿಕೊಳ್ಳುವಂತ ಈ ಶ್ರೇಷ್ಠ ದಿನ ಈ 2 ನಿರ್ಣಯಗಳನ್ನು ಮಾಡ್ತಾ ಅದನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಳಿಸ್ಕೊಡುವಂತ ಏರ್ಪಾಡನ್ನ ಮಾಡೋಣ ಹಾಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮೈಸೂರಲ್ಲಿ ಹಣನೇ ಕೊಟ್ಟಿಲ್ಲ. ನಮ್ಮಲ್ಲಿ ತುಂಬಾ ಜನ ರೈತರು ಹೇಳ್ತಾ ಇದಾರೆ 15 ದಿವಸ ಕೊಡಬೇಕು. ವೇದಿಕೆ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮ. ಹಳ್ಳಿಕಾರ ಎತ್ತುಗಳಿಗೆ ಸಾಕಿರ್ತಕ್ಕಂಥ ಅವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಂದ ಸನ್ಮಾನ.
ವೇದಿಕೆ ಮೇಲೆ ಉತ್ತಮ ಕೃಷಿ ಪರಿಸರ ರಾಮೇಶ್ವರ ಸಿಕ್ಕುವುದು ವಿರಳ. ಆದ್ರಿಂದ ಅವರಿಗೆ ಈ ಪ್ರಶಸ್ತಿ ಕೂಡ ಈ ಪ್ರಶಸ್ತಿಗೆ ಅರ್ಹರು. ಕರಿಘಟ್ಟ ಸುತ್ತಮುತ್ತ ಇರತಕ್ಕಂಥ ನಮ್ಮ ಸಂಘಟನೆ ಯಶೋಧ ಗಂಟ ನಮ್ಮ ಒತ್ಕೊಂಡು ನಮ್ಮ ಕಾರ್ಯನ ಸುಗಮವಾಗಿ ನಡೆಸ್ಕೊಟ್ಟಿದ್ದೀರಿ. ದಯವಿಟ್ಟು ಬಂದ್ಬಿಟ್ಟು ಧನ್ಯವಾದಗಳು.